ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆಯನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯವರ ವತಿಯಿಂದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಿನಿಮಾ ರಂಗಕ್ಕೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವೆ ಹಾಗೂ ಕೊಡುಗೆ ಅವಿಸ್ಮರಣೀಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಠಿಣ ಪರಿಶ್ರಮ, ಶಿಸ್ತುಬದ್ಧ ಜೀವನ, ಪ್ರತಿಭೆಯು ಎಲ್ಲರಿಗೂ ಮಾದರಿಯಾಗದ್ದು. ಸಿನಿಮಾ ರಂಗಕ್ಕೆ ಅವರ ಕೊಡುಗೆ ಅವಿಸ್ಮರಣೀಯ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಅವರು ತಿಳಿಸಿದರು. ಇಂದು ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳು ನ್ಯಾಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ನಂತರ ಮಾತನಾಡಿ, ಚಾಮರಾಜನಗರ ಗ್ರಾಮದಲ್ಲಿ ಜನಿಸಿದಂತಹ ಅವರು ನಟನೆ ಹಾಗೂ ಹಾಡುಗಾರಿಕೆಯಲ್ಲಿ ಪ್ರತಿಭಾವಂತರಾಗಿದ್ದರು. ನಟನೆ, ಹಾಡುಗಾರಿಕೆಯ ಪ್ರತಿಭೆಯಿಂದ ಚಲನಚಿತ್ರರಂಗದಲ್ಲಿ ಎಂದಿಗೂ ಶಾಶ್ವತ ಮೇರು ನಟರಾಗಿದ್ದಾರೆ. ಚಲನಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇತರೆ ಭಾಷೆಯ ಸಮಕಾಲೀನ ನಟರೆಲ್ಲರೂ ರಾಜಕೀಯ ರಂಗಕ್ಕೆ ಪ್ರವೇಶವನ್ನು ಮಾಡಿದ್ರು. ಇವರು ಮಾತ್ರ ಚಲನಚಿತ್ರರಂಗ ಬಿಟ್ಟು ಹೋಗಿರ್ಲಿಲ್ಲ. ಅವರು ಅತ್ಯಂತ ಸರಳ ಜೀವಿ ಹಾಗೂ ಸರಳ ಜೀವನವನ್ನ ನಡೆಸಿದ್ರು. ರಾಜ್ಕುಮಾರ್ ಅವರು ಸರಳತೆ, ವಿನಯ, ಶಿಸ್ತು ಮತ್ತು ಮನುಷ್ಯತ್ವದ ಸಾಕಾರ ಮೂರ್ತಿಯಾಗಿದ್ರು. ಅಭಿಮಾನಿಗಳನ್ನ ದೇವರು ಅಂತ ಹೇಳಿ ಕರೆದಂತ ಅವರು ಅಹಂಕಾರವಿಲ್ಲದ ನಿರ್ಮಾಪಕರನ್ನ ಅನ್ನದಾತ ಅಂತ ಹೇಳಿ ಗೌರವಿಸುವ ಅಪಾರ ಕಲಾಪ್ರೇಮ ಹೊಂದಿದ್ದಂತ ಕನ್ನಡದ ಧ್ರುವತಾರೆ. ನಟನಾಗಿ ಮಾತ್ರವಲ್ಲದೆ ಗಾಯಕರಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ಸರಳ ಜೀವನ ಶೈಲಿಯಿಂದ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿ ಇಂದಿಗೂ ಅಮರರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗದೆ ಒಂದು ಆದರ್ಶ ಜೀವನಕ್ಕೆ ಮಾದರಿಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ರಮೇಶ್ ರವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ದೈನಂದಿನ ಜೀವನಕ್ಕೆ ಅಳವಡಿಸಿಕೊಂಡು ಲಕ್ಷಾಂತರ ಜನರು ಸುಸಜ್ಜಿತವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಡಾಕ್ಟರ್ ರಾಜ್ ಅವರಿಗೆ ರಾಜಕೀಯ ಪ್ರವೇಶಿಸಲು ಸಾಕಷ್ಟು ಅವಕಾಶವಿದ್ರೂ ಕೂಡ ಚಿತ್ರರಂಗ ಬಿಟ್ಟು ಹೋಗದೆ ಕಲಾ ಸೇವೆಯಲ್ಲಿಯೇ ಉಳಿದಂತಹ ಮೇರು ನಟರು. ಇವರ ಅಭಿನಯಕ್ಕೆ ಎಲ್ಲಾ ಸಮುದಾಯದ ಅಭಿಮಾನಿಗಳು ಇದ್ರು. ಕನ್ನಡ ಚಿತ್ರರಂಗಕ್ಕೆ ವರನಟ ಡಾಕ್ಟರ್ ರಾಜ್ಕುಮಾರ್ ವಿಶ್ವಕೋಶ ಇದ್ದಂತೆ. ಅದ್ಭುತ ಅಭಿನಯದ ಜೊತೆಗೆ ಪಾತ್ರಗಳಿಗೆ ಜೀವ ತುಂಬುವ ನಟರಾಗಿದ್ರು. ಅವರ ಸಿನಿಮಾಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ತರುತ್ತೆ. ಅವರ ಬಂಗಾರದ ಮನುಷ್ಯ ಸಿನಿಮಾದಿಂದ ಪ್ರೇರೇಪಣೆಗೊಂಡು ಅದೆಷ್ಟೋ ಜನರು ಕೃಷಿ ಕೆಲಸದತ್ತ ಮುಖ ಮಾಡಿದ್ರು. ಆಗ ಕೃಷಿ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ತು. ಕನ್ನಡ ಚಿತ್ರರಂಗದಲ್ಲಿ ಅವರನ್ನ ಮೀರಿಸುವಂತಹ ನಟ ಯಾರೂ ಇಲ್ಲ. ನಾವು ಅವರ ಸರಳ ಜೀವನ ಮತ್ತು ಮಾರ್ಗದರ್ಶನವನ್ನ ನಮ್ಮ ಜೀವನದಲ್ಲಿ ಅನುಸರಿಸಬೇಕು ಅಂತ ಹೇಳಿ ಉಪನ್ಯಾಸವನ್ನ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತ ಗಾಯನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯಿಷಾ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ವಿಠಲ್ ಕಾವಳೆ, ಯೋಜನಾಧಿಕಾರಿ ರಾಮಕೃಷ್ಣಯ್ಯ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಅಶೋಕ್ ಕುಮಾರ್ ಡಿ, ಡಿವೈಎಸ್ಪಿ ಪಾಂಡುರಂಗ, ಕೃಷಿ ಜಂಟಿ ನಿರ್ದೇಶಕಿ ಕಲಾವತಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆದ್ರೆ ಇವರು ಮೇಲ್ಬಂದಂತಹ ಕಾಲದಲ್ಲಿ ಆತರ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಟ್ಯಾಲೆಂಟ್ ಮತ್ತೆ ಹಾರ್ಡ್ ವರ್ಕ್ ಮೇಲೆ ಅವರು ಮೇಲೆ ಬೇಕಾಗಿತ್ತು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇನ್ ಕರ್ನಾಟಕ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ಬಿಕಾಸ್ ಇವತ್ತು ನಾವು ಚಾಮರಾಜನಗರದಲ್ಲಿ ಯಾವುದೋ ಕುಗ್ರಾಮದಿಂದ ಬಂದವರು ಅವರು ಬೆಂಗಳೂರಿಗೆ. ಸೊ ದೇರ್ ಇಸ್ ನೋ ಫಾರ್ಮಲ್ ಟ್ರೈನಿಂಗ್ ಅಂತ. ಇನ್ನು ನಮ್ಮ ಸೌತ್ ಅಲ್ಲಿ ಬಂದ್ರೆ ಕರ್ನಾಟಕ ಬಿಟ್ಟು ಕೇರಳ ತಗೋಬಹುದು, ಆಂಧ್ರ ತಗೋಬಹುದು, ತಮಿಳುನಾಡು ತಗೋಬಹುದು. ಅಲ್ಲಿ ಅವರ ಸಮಕಾಲೀನರು ಯಾರಿದ್ರು ಅವರೆಲ್ಲರೂ ರಾಜಕೀಯಕ್ಕೆ ಬಂದರು. MGR ಇರ್ಬೋದು, NTR ಇರ್ಬೋದು, ಮತ್ತೆ ಕೇರಳದಲ್ಲಿ ಆದಷ್ಟು ಕಡಿಮೆ ಪೊಲಿಟಿಕ್ಸ್ ಅಂಡ್ ಆಕ್ಟಿಂಗ್. ಬಟ್ ಇಲ್ಲಿ ತಮಿಳುನಾಡಿನ ಆಂಧ್ರದಲ್ಲಿ ದೇ ಆಲ್ ಕೇಮ್ ಟು ಪಾಲಿಟಿಕ್ಸ್. ಅವರು ಬಹಳ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆದ್ರು. ಮತ್ತೆ ಬೆಸ್ಟೆಡ್ ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೊಂಡ್ರು ಅವರೇ ಆದಂತ. ಆದ್ರೆ ರಾಜ್ಕುಮಾರ್ ಯಾವತ್ತೂ ಅದಕ್ಕೆ ವೆಂಚರ್ ಮಾಡಿಲ್ಲ. ಸೊ ದಟ್ ಶೋಸ್ ಹಿಸ್ ಸ್ಟ್ರೆಂತ್.
ಅವರಿಗೆ ಎಷ್ಟು ಪ್ರೆಷರ್ ಇದ್ದಿರ್ಬೇಕು. ಆಗ ಅವ್ರದ್ದು ಕಮ್ಯುನಿಟಿ ಆದಂತ ಒಂದು ಪ್ರಬಲ ನಾಯಕರು ಇದ್ರು, ನಮ್ಮ ರಾಜ್ಯದಲ್ಲಿ ಒಂದು ಪ್ರಬಲವಾದ ನಾಯಕರು ಇದ್ರು, ಅವ್ರದೇ ರಿಲೇಟಿವ್ ಆದವರು. ಆದ್ರೂ ಸಹ ಅವರು ಒಂದು ದಿನಾನೂ ಸಹ ರಾಜಕೀಯವಾಗಿ ಮಾತಾಡಲಿಲ್ಲ, ಕಾಣಿಸ್ಕೊಳ್ಳಿಲ್ಲ. ಸೊ ದಟ್ ಶೋಸ್ ಇಸ್ ಸ್ಟ್ರೆಂತ್ ಅಂಡ್ ಗ್ರಿಟ್. ಏನೇ ಆಗಲಿ ಡಿಸಿಪ್ಲಿನ್ ಇರಬೇಕು ಅಂತ ಹೇಳಿ. ಸೊ ದೀಸ್ 3 ಆರ್ ದ ಥಿಂಗ್ಸ್: ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಅಂಡ್ ಟ್ಯಾಲೆಂಟ್. ಇದು 3 ಇದ್ರೆ ಬೇರೆ ಯಾವ್ದ್ರದ್ದು ಸಪೋರ್ಟ್ ಬೇಡ ಅನ್ನೋದಕ್ಕೆ ಒಂದು ನಿದರ್ಶನ ಅಂತಂದ್ರೆ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಈಗ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಅಂತಂದ್ರೆ ಒಂದು ಕಲ್ಚರಲ್ ರೆಕಗ್ನಿಷನ್ ಫಾರ್ ಕರ್ನಾಟಕ. ಇನ್ ದ ಸೇಮ್ ಮ್ಯಾನರ್ ರಾಜ್ಕುಮಾರ್ ಅಂತಂದ್ರೆ ಈಸ್ ಕಲ್ಚರ್ ಆಫ್ ಅಸ್, ಈಸ್ ಕರ್ನಾಟಕಸ್ ಕಲ್ಚರ್ ಅಂತಾನೆ ಹೇಳ್ಬೋದು, ಕಲ್ಚರಲ್ ಐಕಾನ್ ಆಫ್ ಕರ್ನಾಟಕ. ಆನ್ ಪಾರ್ ವಿತ್ ಮೈಸೂರು ದಸರಾ ವಿ ಕ್ಯಾನ್ ಐಡೆಂಟಿಫೈ ಹಿಮ್ ಆಸ್ ಕಲ್ಚರಲ್ ಐಕಾನ್. ಇಷ್ಟನ್ನ ಹೇಳಿ ರಾಜ್ಕುಮಾರ್ ಅವರ ಜಯಂತಿನ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷವಾದ ವಿಷಯ ಅಂತ. ಈ ಸುಗ್ಗಿ ಕಾಲದಲ್ಲಿ ಗಣೇಶ ಹಬ್ಬದ VCR ತಂದಾಗ್ತಾ ಇದ್ರು. ಅವತ್ತು ಆ ದಿನಗಳಲ್ಲಿ ನಾವು ನಮ್ಮ ತಾಯಿ ತಂದೆ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಮಾತ್ರ. ಹಾಗಾಗಿ ನಾವು ಓದ್ಬೇಕಾದ್ರೆ ರಾಜ್ಕುಮಾರ್ ಅವ್ರನ್ನೇ ನನ್ನ ಮುಂದೆ ಇಮಿಡಿ ಪುಲಿಕೇಶಿಯಾಗಿ ರಾಜ್ಕುಮಾರಿ ಕಾಣಿಸ್ತಾ ಇದ್ರು, ಮಯೂರ ವರ್ಮ ಆಗಿ ರಾಜ್ಕುಮಾರಿ ಕಾಣಿಸ್ತಾ ಇದ್ರು, ಅದೇ ರೀತಿ ಶ್ರೀಕೃಷ್ಣ ದೇವರಾಗಿ ರಾಜ್ಕುಮಾರಿ ಕಾಣಿಸ್ತಾ ಇದ್ರು. ಇವಾಗಿನ ಸಿನಿಮಾದಲ್ಲಿ ತೋರಿಸೋದೇ ಬೇರೆ, ರಾಜ್ಕುಮಾರ್ ಸಿನಿಮಾಗಳಲ್ಲಿ ನಾವೆಲ್ಲ ನೋಡಿದ್ದೇ ಬೇರೆ. ಅದೊಂದು ಏನು ವಿಶ್ವಕೋಶ ಇದ್ದಂಗೆ ರಾಜ್ಕುಮಾರ್ ಸಿನಿಮಾದಲ್ಲಿ. ಅವ್ರ ಅಷ್ಟು ಸಿನಿಮಾದಲ್ಲೂ ಎಲ್ಲೂ ಯಾವುದೇ ರೀತಿ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಯಾವುದು ಮಾಡದೆ ಜನಕ್ಕೆ ಸಂದೇಶ ಕೊಡ್ತಕ್ಕಂಥ ಚಿತ್ರಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡ್ತಾ ಇದ್ರು. ನಮ್ಮ ಮನೆ ಜಿಲ್ಲಾಧಿಕಾರಿ ಅವ್ರಿಗೆ ತುಂಬಾ ಪ್ರೆಷರ್ ಇತ್ತು. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.